ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಸಹಕಾರಿ ಕ್ಷೇತ್ರದಿಂದ ಪ್ರಗತಿ ಪಥದತ್ತ ಕೊಂಡೊಯ್ಯಲು ಸಾಧ್ಯವಿದೆ. ಇದನ್ನು ಮನಗಂಡಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಗೆ ಹಲವಾರು ನೀತಿಗಳನ್ನು ಜಾರಿಗೊಳಿಸುತ್ತಿದೆ. ಇದನ್ನು ಎಲ್ಲರಿಗೂ ತಲುಪಿಸುವ ಕೆಲಸ ಆಗಬೇಕಿದೆ ಎಂದು ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಜಯಕರ್ ಶೆಟ್ಟಿ ಇಂದ್ರಾಳಿ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ, ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಹಾಗೂ ಸಹಕಾರ ಇಲಾಖೆ ಆಶ್ರಯದಲ್ಲಿ ಮೈಸೂರು ವಿಭಾಗದ ಮೀನುಗಾರರ ಸಹಕಾರ ಸಂಘಗಳ ಪದಾಧಿಕಾರಿಗಳು ಹಾಗೂ ಸಿಇಒಗಳಿಗೆ ರಾಜ್ಯ ಮಟ್ಟದ ವಿಶೇಷ ತರಬೇತಿ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದಾರೆ. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಯಶ್ಪಾಲ್ ಸುವರ್ಣ ಅವರು ಕೇರಳದಿಂದ ಗುಜರಾತ್ನವರೆಗಿನ ಪಶ್ಚಿಮ ಕರಾವಳಿಯಲ್ಲಿ ಮೀನುಗಾರಿಕೆಗೆ ಏಕರೂಪದ ಕಾನೂನು ಜಾರಿಗೊಳಿಸುವ ಅಗತ್ಯವಿದೆ. ಇದರಿಂದ ಮೀನುಗಾರಿಕೆಗೆ ಅನುಕೂಲವಾಗಲಿದೆ. ಅದೇ ರೀತಿ ಮೀನುಗಾರರಿಗೆ ಸಹಕಾರಿ ಸಂಘಗಳಲ್ಲಿ ಸಬ್ಸಿಡಿ ದರದಲ್ಲಿ ಸಾಲ ಸೌಲಭ್ಯ ನೀಡುವ ಅಗತ್ಯವಿದೆ ಎಂದು ಹೇಳಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಯೂನಿಯನ್ ಉಪಾಧ್ಯಕ್ಷ ಅಶೋಕ್ ಕುಮಾರ್ ಬಲ್ಲಾಳ್, ನಿರ್ದೇಶಕರಾದ ದೇವಿ ಪ್ರಸಾದ್ ಶೆಟ್ಟಿ, ಸುಧೀರ್ ವೈ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕರಾವಳಿಯ ವೆಸ್ಟ್ ಕೋಸ್ಟ್ ಅಲ್ಲಿ ಕೇರಳದಿಂದ ಹಿಡಿದು ಗುಜರಾತ್ ತನಕ ನಮ್ಮ ದೇಶದ ಕರಾವಳಿ ಭಾಗಗಳಾಗಿದೆ. ಆದರೆ ಕರ್ನಾಟಕದಲ್ಲಿ ಮಾಡಿದಂಥ ಕಾನೂನು ಇವತ್ತು ಕೇರಳದಲ್ಲಿ ಇರುವುದಿಲ್ಲ, ಕೇರಳದಲ್ಲಿ ಮಾಡಿದಂಥ ಕಾನೂನು ಇವತ್ತು ಗೋವಾದಲ್ಲಿ ಇರುವುದಿಲ್ಲ. ಅದರಿಂದಾಗಿ ನಮ್ಮಲ್ಲಿ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ರೀತಿಯಲ್ಲಿ ಒಂದು ಯೂನಿಫಾರ್ಮ್ ರೆಗ್ಯುಲೇಷನ್ಸ್ ಅನ್ನು ಕರಾವಳಿಯಲ್ಲಿ ಮಾಡಬೇಕಾಗತ್ತೆ ಇದೆ. ಯಾಕಂತೇಳಿದರೆ ನಮ್ಮ ರಾಜ್ಯದಲ್ಲಿ ಜೂನ್, ಜುಲೈ, ಆಗಸ್ಟಿಗೆ ನಾವು ಮೀನುಗಾರಿಕೆಗೆ ರಜೆ ಕೊಟ್ಟರೆ ಗೋವಾದಲ್ಲಿ ಜುಲೈ 15ಕ್ಕೆ ಮೀನುಗಾರಿಕೆ ಮಾಡ್ತಾರೆ. ಆದರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ನಮ್ಮ ಜನ ರಜೆಯಲ್ಲಿ ಕೂತ್ಕೊಂಡ್ರೆ ಅವ್ರು ಬಂದು ನಮ್ಮ ಭಾಗದಲ್ಲಿ ಬಂದು ನಮ್ಮ ಸಂಪತ್ತನ್ನು ಲೂಟಿ ಮಾಡುವಂಥ ಒಂದು ಪ್ರಸಂಗಗಳಿದೆ. ಅದರಿಂದಾಗಿ ಇವತ್ತು ಸರಿಯಾದ ವ್ಯವಸ್ಥೆಗಳನ್ನು ಕಲ್ಪಿಸಬೇಕಾದ ಅನಿವಾರ್ಯತೆ ಈ ಒಂದು ಮೀನುಗಾರಿಕೆ ಸಹಕಾರಿ ಸಂಘಗಳ ಮೂಲಕ ಆಗಬೇಕಾಗಿದೆ. ಖಂಡಿತವಾಗಿ ಇವತ್ತಿನ ಈ ಒಂದು ಸಭೆಯ ಮೂಲಕ ಮಾನ್ಯ ಅಧ್ಯಕ್ಷರ ಕೇಳಿಕೊಳ್ಳೋದು, ಈ ಕರಾವಳಿಗೆ ಪ್ರತ್ಯೇಕವಾದ ಒಂದು ನೀತಿಯನ್ನು ಈ ಮೀನುಗಾರಿಕೆ ಸಂಬಂಧಪಟ್ಟಂಥ ರಚನೆ ಮಾಡಿದರೆ ಇಡೀ ಕರಾವಳಿ ಭಾಗದ ಜನರಿಗೆ ಒಂದು ಉಸಿರನ್ನು ಬಿಟ್ಟು ಒಂದು ನೆಮ್ಮದಿಯಿಂದ ತಮ್ಮ ಜೀವನವನ್ನು ಕಳೀಲಿಕ್ಕೆ. ಅದರ ಜೊತೆಗೆ ಮೀನುಗಾರಿಕೆ ಕ್ಷೇತ್ರದಲ್ಲಿ ಕೂಡ ಮೀನುಗಾರ ತಂದ ಮೀನಿಗೆ ಒಂದು ನಿಗದಿತ ದರವನ್ನು ನಿಗದಿಪಡಿಸುವಂಥ ಒಂದು ಕೆಲಸ ಆಗಬೇಕು. ನೀವೆಲ್ಲ ಅನೇಕ ವರ್ಷಗಳ ಕಾಲ ಇವತ್ತು ನಿಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಬೇರೆ ಬೇರೆ ಸಹಕಾರಿ ಸಂಸ್ಥೆಯ ಮುಖಾಂತರ ತಮ್ಮನ್ನು ತೊಡಗಿಸಿಕೊಂಡಿದ್ದೀರಿ. ಆದರೆ ಜ್ಞಾನ ಎನ್ನುವಂಥದ್ದು ಇನ್ನಷ್ಟು ಕಲಿಲಿಕ್ಕಿದೆ. ಇವತ್ತು ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅನೇಕ ತಿದ್ದುಪಡಿಗಳನ್ನು ಮಾಡ್ತಾ ಇದೆ, ಅನೇಕ ಬದಲಾವಣೆಗಳನ್ನು ಮಾಡ್ತಾ ಇದೆ. ಅದನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಬೇಕಾದ್ದು ಇವತ್ತು